ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ, ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಸದ್ಯದ ತೀರ್ಮಾನ ಏನು, ಲೆಕ್ಕಾಚಾರ ಏನು? ಮತ್ತೊಂದು ಕಡೆ ಇಂಡಿ ಕೂಟದಲ್ಲಿ ಟಿಎಂಸಿ ಪದೇ ಪದೇ ಕಾಂಗ್ರೆಸ್ ಅನ್ನ ಕಾಡ್ತಾ ಇರುವ, ಆಘಾತಕಾರಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಟಿಎಂಸಿ ಈಗ ಬಿಗ್ ಡಿಮ್ಯಾಂಡ್ ಇಟ್ಟಿದೆ. ಈ ಡಿಮ್ಯಾಂಡ್ ಓಕೆ ಆದ್ರೆ ನಾವು ಕೂಟದಲ್ಲಿ ಇರ್ತೀವಿ, ಇಲ್ಲವಾದಲ್ಲಿ ಅನ್ನುವಂಥ ಒಂದು ದೊಡ್ಡ ಸಂದೇಶ ರವಾನಿಸಿದ್ದಾರೆ. ಏನದು ಮಹತ್ವದ ಬೆಳವಣಿಗೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಕಾಂಗ್ರೆಸ್ ಸದ್ದಿಲ್ಲದೆ ನಾವು ಎಷ್ಟು ಕ್ಷೇತ್ರಗಳ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಸರ್ವೆಗಳನ್ನೆಲ್ಲ ಮಾಡಿಸಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಭಾರತ್ ನ್ಯಾಯ್ ಯಾತ್ರೆ ಮತ್ತೊಂದು ಕಡೆ ಪಕ್ಷಕ್ಕೆ ಬಲ ತುಂಬುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಂದ ಇಂಡಿ ಕೂಟ ಅಸ್ತಿತ್ವದಲ್ಲಿ ಇರುತ್ತೆ, ಆದರೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ನಮಗೆ ಬೇಕಾದಷ್ಟು ಸೀಟ್ಸ್ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಆದರೆ ಮಿತ್ರ ಪಕ್ಷಗಳು ಕಾಡ್ತಾ ಇದ್ದಾವೆ, ಬಿಡ್ತಾ ಇಲ್ಲ ಅಷ್ಟು ಸಲೀಸಾಗಿ ಅಂದುಕೊಂಡಂಗೆ ಮಾಡೋದಕ್ಕೆ. ಈಗ ಮಮತಾ ಬ್ಯಾನರ್ಜಿ ಅವರು ಕೂಡ ಅಂಥದ್ದೇ ಒಂದು ಶಾಕ್ ಕೊಟ್ಟಿರೋದು. 2 ಸೀಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ಸ್ಟ್ರಾಂಗ್ ಆಗಿರೋದೇ ನಾವು, ಬಿಜೆಪಿ ಕಟ್ ಹಾಕೋದಕ್ಕೆ ನಮ್ಮ ಬಿಟ್ಟು ಇನ್ಯಾರಿಂದನೂ ಸಾಧ್ಯ ಇಲ್ಲ. ಎಡಪಕ್ಷಗಳ ಜೊತೆ ಅಂತೂ ಮೈತ್ರಿ ಮುರ್ಕೊಂಡಾಗಿದೆ. ಕಾಂಗ್ರೆಸ್ ಜೊತೆ ಕೊಡೋದಾದ್ರೆ 2 ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ 2 ಸೀಟನ್ನು ತುಂಬಾ ಕಡಿಮೆ ಆಯ್ತು, 9ರಿಂದ 12 ಸೀಟ್ ಅಂತ ಪಟ್ಟು ಹಿಡಿದಿರೋದು. ಟಿಎಂಸಿ ಲೆಕ್ಕ ಕೊಟ್ಟವ್ರಿಗೆ ಅರ್ಥ ಮಾಡಿಸ್ತಾ ಇದೆ, 5%ಗಿಂತ ಕಡಿಮೆ ವೋಟ್ಸ್ ಇದೆ ನಿಮ್ದು. 39 ಸೀಟ್ಸ್ ಅಲ್ಲಿ ಕಳೆದ ಚುನಾವಣೆಯಲ್ಲಿ 5%ಗಿಂತ ಕಡಿಮೆ ಮತ ತಗೊಂಡಿರೋ ನಿಮಗೆ ಇನ್ನೆಷ್ಟು ಸೀಟ್ ಬಿಟ್ಕೊಡೋದು? ಹಾಗಾದ್ರೆ ರಿಯಾಲಿಟಿ ಅರ್ಥ ಮಾಡಿಕೊಂಡು ಮೈತ್ರಿ ಈ ರೀತಿ ಕೂಟ ಅಂತ ಆದಾಗೆಲ್ಲ ಸರಿಯಾದ ದಾರಿಯಲ್ಲಿ ಬರಬೇಕಾಗತ್ತೆ. ವರ್ಕೌಟ್ ಆಗಬೇಕು ಅಂತ ಅಂದರೆ ರಿಯಾಲಿಟಿಗೆ ದೂರವಾಗಿ ನೀವು ಬಾಯಿಗೆ ಬಂದಂಗೆ 12 ಸೀಟ್ ಕೇಳ್ತೀರಿ ಅಂದರೆ ಅದು ಎಲ್ಲರಿಗೂ ಲಾಸ್ ಅಲ್ವಾ? ಹಾಗಾಗಿ ಬೇಡವೇ ಬೇಡ, ನಿಮ್ಮ ಸಹವಾಸವೇ ಬೇಡ. ನಾವು ಇನ್ನು ಮುಂದೆ ಹಿರಿಯ ನಾಯಕರನ್ನ ಡೆಲ್ಲಿಗೆ ಅಲಸೋದು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿರೋದು. ನೋ ಪಾಯಿಂಟ್ ಇನ್ ಮೀಟಿಂಗ್ ಕಾಂಗ್ರೆಸ್ ಆನ್ ಬೆಂಗಾಲ್ ಸೀಟ್ಸ್, ಟಿಎಂಸಿ ಕ್ಲಿಯರ್ ಮಾಡ್ತಿದೆ ಅಲ್ಲಿಗೆ. ಪ್ರತಿ ಸಲ ಮೀಟಿಂಗ್ ಮಾಡಿದಾಗ ಡೆಲ್ಲಿಗೆ ಹೋಗೋದು ಅಥವಾ ಬೇರೆ ಬೇರೆ ಎಲ್ಲೋ ಒಂದು ಕಡೆ ಇಂಡಿ ಕೂಟದ ಮೀಟಿಂಗ್ ಆಗುತ್ತೆ, ನಮ್ಮ ಸೀನಿಯರ್ಸ್ನ ಪಾಪ ಕೆಲಸ ಇಲ್ಲ ಅಂತ ಅಲ್ಲಿಗೆ ಅಲದಾಡಿಸೋದಾದ್ರೂ ನಿಲ್ಲಿಸ್ತೀವಿ ಇನ್ನು ಮುಂದೆ. ಇದು ಆಗದೆ ಇರೋ ಮಾತು ಅಂತ ಕಡ್ಡಿ ತುಂಡು ಮಾಡಿರೋದು. ಒಂದು ಕಂಡೀಷನ್ ಇದೆ, 12 ಸೀಟು 9 ಸೀಟು ಆಗೋದೇ ಇಲ್ಲ, ಆದರೆ 2 ಜೊತೆಗೆ ಇನ್ನು 1-2 ಸೇರಿಸಬಹುದು. ಯಾವಾಗ? ಅಸ್ಸಾಮಲ್ಲಿ ಮೇಘಾಲಯದಲ್ಲೂ ಕೂಡ ಟಿಎಂಸಿ ಬಯಸ್ತಾ ಇದೆ. ನಮಗಲ್ಲಿ ಬಿಟ್ಟು ಕೊಟ್ಟರೆ ನೀವು ಅಲ್ಲೊಂದು 2-3 ಆ ಥರ ನಿರೀಕ್ಷೆಗಳಿವೆ. ಅಲ್ಲಿ ಬಿಟ್ಟು ಕೊಟ್ಟರೆ ನಾವು ಇಲ್ಲೂ 1 ಸೀಟು ಇಲ್ಲ 2 ಸೀಟ್ ಜಾಸ್ತಿ ಕೊಡ್ತೀವಿ. ಸೊ 3ರಿಂದ 4 ಸ್ಪರ್ಧೆ ಮಾಡೋದಾದರೆ ಓಕೆ, ನೋಡೋಣ. ಅಲ್ಲಿ ಬಿಟ್ಟು ಕೊಟ್ಟು ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕಾದರೆ, ಇಲ್ಲವಾದಲ್ಲಿ ನಾವು ಇನ್ನು ಮುಂದೆ ನಿಮ್ಮ ಮೀಟಿಂಗ್ಗಳಿಗೆ ಅಲಿಯೋದನ್ನು ನಿಲ್ಲಿಸ್ತೀವಿ ಅಂತ ಟಿಎಂಸಿ ಮೈತ್ರಿ ಮುರಿದುಕೊಳ್ಳೋ ಮಾತಾಡ್ದಂಗೆ ಕಾಣಿಸ್ತಿದೆ. ಈಗ ಇಂಡಿ ಕೂಟಕ್ಕೆ ನಮ್ಮ ಬಲ ಇರುತ್ತೆ, ಬಟ್ ಪಶ್ಚಿಮ ಬಂಗಾಳದಲ್ಲಿ ಅದರ ಅಸ್ತಿತ್ವ ಬೇಡ ಅಂತ ಈಗ ಮಮತಾ ಬ್ಯಾನರ್ಜಿ ಆಘಾತವನ್ನು ಕೊಟ್ಟಿರೋದು. ಇಂಡಿ ಕೂಟದಲ್ಲಿ ಸೀಟ್ ಶೇರ್ ಮಾತುಕತೆ ಈಗ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದೆ. ಯಾರ್ಯಾರು ಎಷ್ಟೆಷ್ಟು ಸೀಟ್ ಕೊಡ್ತಿರೋದೀಗ ಕಾಂಗ್ರೆಸ್ಗೆ? ಬಿಹಾರದಲ್ಲಿ ಜೆಡಿಯು ಆರ್ಜೆಡಿ ತಲಾ 16 ಸ್ಥಾನಗಳನ್ನು ಹಂಚಿಕೊಂಡು ಕಾಂಗ್ರೆಸ್ಗೆ 5, ಎಡಪಕ್ಷಗಳಲ್ಲಿ 3 ಈ ರೀತಿ ಹಂಚಿಕೆ ಮಾಡೋದು ನಿರ್ಧಾರ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಹೇಳಿದ ಹಾಗೆ 2 ಸೀಟು ಬೇಕಾದರೆ, ಇಲ್ಲವಾದಲ್ಲಿ ಬೇಡ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ 65, ಉಳಿದವರು 15, ಉಳಿಯುವಂತಹ 15ರಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಸಮಾಜವಾದಿ ಪಕ್ಷ ಕ್ಲಿಯರ್ ಮಾಡಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲೂ ಅಷ್ಟೇ ಶಿವಸೇನೆ 23 ಅಂತ ಕೇಳ್ತಾ ಇದೆ. ಉಳಿದಿರೋದ್ರಲ್ಲಿ 25ರಲ್ಲಿ NCP, ಪವಾರ್ ಬಣ ಮತ್ತು ಕಾಂಗ್ರೆಸ್ ಹಂಚ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ಗೆ ತುಂಬ ಕಡಿಮೆ ಸೀಟ್ಸನ್ನು ಆಫರ್ ಮಾಡ್ತಿರೋದು. ಈ ಸಲ ಇತಿಹಾಸದಲ್ಲಿಯೇ ಕಾಂಗ್ರೆಸ್ ಅತ್ಯಂತ ಕಡಿಮೆ ಸ್ಥಾನಗಳಿಗೆ ಇಳಿಯತ್ತೆ. ಅಂದರೆ ಗೆಲುವು ಸೋಲಿನ ಬಗ್ಗೆ ಅಲ್ಲ, ಸ್ಪರ್ಧೆ ವಿಚಾರದಲ್ಲಿ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕಾಗಿ ಬರುತ್ತೆ ಅನ್ನೋ ವಿಚಾರ. ಬಿಜೆಪಿ ಮತ್ತೊಂದು ಕಡೆಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಿದೆ, ಎಲ್ಲಿ ನೆಲೆ ಇರಲಿಲ್ವೋ ಅಲ್ಲೂ ಕೂಡ ವಿಸ್ತರಿಸ್ಕೊಳ್ತಿದೆ. ಕಾಂಗ್ರೆಸ್ ಇದೇ ಮೊದಲ ಬಾರಿಗೆ ಕಡಿಮೆ ಸ್ಥಾನಗಳಿಗೆ ಸ್ಪರ್ಧೆ ಮಾಡಬೇಕಾಗಿ ಬರ್ತಾ ಇದೆ. ಈಗ ಇಂಡಿ ಕೂಟ ಮತ್ತೊಂದು ಅಂತ ಒಂದು ಹಂತಕ್ಕಾದರೂ ಬ್ಯಾಲೆನ್ಸ್ ಮಾಡೋದಾದರೆ, ಕೆಲವು ಪಕ್ಷಗಳು ಔಟ್ ಆಗಿವೆ, ಕೆಲವ್ರ ಜೊತೆಗಾದರೂ ಹೋಗಬೇಕಂದ್ರೆ ಇಷ್ಟು ಪರಿಸ್ಥಿತಿ ನೋಡಿ. ಈಗ ಕಾಂಗ್ರೆಸ್ನ ಗ್ರೌಂಡ್ ರಿಪೋರ್ಟ್ ಇಂಟರ್ನಲ್ ಸರ್ವೆ ಹೇಳ್ತಿರೋದು 255 ಸೀಟು ಸ್ಪರ್ಧೆ ಮಾಡೋದು ಬೆಸ್ಟ್ ಅಂತ. ಯಾಕಂದರೆ 2019 ಚುನಾವಣೆಯಲ್ಲಿ 209 ಸ್ಥಾನಗಳಲ್ಲಿ
ಇಷ್ಟು ಕ್ಷೇತ್ರಗಳಲ್ಲಿ ರನ್ನರ್ ಅಪ್ ಆಗಿದ್ರು. 2ನೇ ಸ್ಥಾನದಲ್ಲಿತ್ತು ಕಾಂಗ್ರೆಸ್. ಬಿಜೆಪಿ ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ಇರುವಂತಹ ಕ್ಷೇತ್ರಗಳು 2ನೇ ಸ್ಥಾನದಲ್ಲಿತ್ತು. ಈ 209 ಪ್ಲಸ್ ಗೆದ್ದಿರೋ ಸ್ಥಾನಗಳು ಎಲ್ಲ ಸೇರಿ 255 ಸ್ಥಾನಗಳಲ್ಲಿ ನಾವು ಈ ಸಲ ಸ್ಪರ್ಧೆ ಮಾಡೋಣ, ನಮಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಇಂಟರ್ನಲ್ ಸರ್ವೆ ರಿಪೋರ್ಟನ್ನು ರೆಡಿ ಮಾಡಿಕೊಂಡು ಇಂಡಿ ಕೂಟಕ್ಕೆ ಸೆಡ್ ಹೊಡೆಯೋಕೆ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಿದ್ರೆ ಕಾಂಗ್ರೆಸ್ಗೆ ಶಾಕ್ ಕೊಡ್ತಿವೆ ಮಿತ್ರ ಪಕ್ಷಗಳು. ಇದು ಕಾಂಗ್ರೆಸ್ಗೆ ಎದುರಾಗಿರುವ ದೊಡ್ಡ ಸವಾಲು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.